ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಕೇವಲ ಸ್ತ್ರೀ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅತಿ ಪ್ರಬಲವಾದಂತಹ ಮತ್ತು ಶಕ್ತಿಯುತವಾದಂತಹ ಸ್ತ್ರೀಯ ವಶೀಕರಣವಾಗಿದೆ. ಸ್ನೇಹಿತರೆ, ಈ ಒಂದು ವಶೀಕರಣವನ್ನು ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಮನಸ್ಸಲ್ಲಿ ಕೆಟ್ಟದನ್ನು ಇಟ್ಕೊಂಡು ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಾರ್ದು. ಒಂದು ವೇಳೆ ಮನಸ್ಸಲ್ಲಿ ನೀವು ಕೆಟ್ಟದನ್ನು ಇಟ್ಕೊಂಡು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಿಮಗೆ ಫಲ ನೀಡಲ್ಲ. ಯಾಕಂದರೆ ಇದು ನಿಮಗೆ 100%, ಯಾಕಂತ ಬಿಟ್ಟರೆ ನಿಮ್ಮ ಒಳ್ಳೆತನದಲ್ಲಿ ನೀವು ಈ ಒಂದು ಕಾರ್ಯವನ್ನು ಮಾಡೋದಾದರೆ ಖಂಡಿತವಾಗಲೂ ನಿಮಗಿದು ಫಲ ನೀಡುತ್ತೆ. ಹಾಗಾದರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗೋ, ಇದನ್ನು ಹೇಗೆ ಮಾಡಿದ್ರೆ ಯಾವ ಥರ ಫಲ ನೀಡ್ತದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮಗೆ ಬೇಕಾಗುವಂತಹ ವಸ್ತುಗಳು ಯಾವುದೇ ಅಂದರೆ, ಒಂದು ಮಡಕೆ ಬೇಕು, ಒಂದು ಕೆಂಪು ದಾರ ಬೇಕು, ಹಾಗೂ ಒಂದು ಬಟ್ಟೆ ಬೇಕು. ನಾನು ಅದರ ಒಂದು ಹಾಳೆ ತಗೊಂಡಿದ್ದೀನಿ, ಒಂದು ಮೊಟ್ಟೆ, ಹಾಗೂ ಈ ರೀತಿಯಾಗಿ ಒಂದು ಕರ್ಪೂರ. ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ಹೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ. ಮೊದಲ ಬಾರಿಗೆ ಇಲ್ಲಿ ಸ್ತ್ರೀ ಹೆಸರು ನಾನು ವನಜ, ಅಂದರೆ ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ, ವನಜ. ಮಮ ಪ್ಲಸ್ ಮಮ, ಇಲ್ಲಿ ಶೀಘ್ರ ಬಟ್ ಸ್ವಾಹ ರೀಂ ಯಂ ನಮಃ ಅಂತ ಈ ರೀತಿಯಾಗಿ ಬರ್ಕೊಂಡು ನೀವು ಏನು ಮಾಡಬೇಕು ಅಂದರೆ, ಏನು ಕೆಲಸ ಇಲ್ಲ, ಮೊಟ್ಟೆಯನ್ನು ಈ ಮಡಕೆ ಒಳಗಡೆ ಹಾಕೋಬೇಕು. ಮಡಕೆ ಒಳಗಡೆ ಹಾಕಿದ ನಂತರ ಏನು ಮಾಡಬೇಕು ಅಂದರೆ, ಈ ಬಟ್ಟೆ ಇರುತ್ತಲ್ಲ, ಬಟ್ಟೆಯಲ್ಲಿ ಈ ರೀತಿಯಾಗಿ ಕಟ್ಟಬೇಕು. ಈ ರೀತಿಯಾಗಿ ಬಟ್ಟೆಯನ್ನು ಹಾಕಿ ಇಲ್ಲಿ ಬಟ್ಟೆ ಮೇಲಿಂದ ನೀರು ಹಾಕಿ ಬಟ್ಟೆನ ಒದ್ದೆ ಮಾಡ್ಕೊಳ್ಬೇಕು. ನೀವು ಒಂದು ಗಟ್ಟಿಯಾದ ಬಟ್ಟೆನ ಇಟ್ಕೊಂಡು ಈ ರೀತಿ ಮಾಡಬೇಕು. ಯಾಕಂದರೆ ನಾನು ಹಾಳೆಯಲ್ಲಿ ಮಾಡಿದ್ದೀನಿ. ಈ ರೀತಿ ಗಟ್ಟಿಯಾದ ಒಂದು ಬಟ್ಟೆಯಲ್ಲಿ ನೀವು ಇಟ್ಕೊಂಡು ಬಟ್ಟೆ ಮೇಲೆ ಸ್ವಲ್ಪ ನೀರು ಹಾಕಿ ಫುಲ್ ಬಟ್ಟೆ ತೇವ ಆದಮೇಲೆ ಏನು ಮಾಡಬೇಕಂದ್ರೆ, ಒಂದು ಕರ್ಪೂರವನ್ನು ಇಲ್ಲಿಟ್ಟು ಬಟ್ಟೆ ಹಿಂಗಿಟ್ಟು, ಅಂದರೆ ಈ ರೀತಿಯಾಗಿ ಒಂದು ಕರ್ಪೂರ ಇದರ ಮೇಲೆ ಇಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಂತ್ರ ಹೇಳಬೇಕು. ಓಂ ಕಾಮದೇವಾಯ ರಾಂ ವಾಂ ಯಂ ಯಂ ಸ್ವಾಹ. ಓಂ ಕಾಮದೇವಾಯ ರಾಂ ವಾಂ ವಾಂ ಯಂ ಯಂ ಸ್ವಾಹ. ಓಂ ಕಾಮದೇವಾಯ ರಾಂ ವಾಂ ವಾಂ ಯಂ ಯಂ ಸ್ವಾಹ ಅಂತ ಈ ರೀತಿಯಾಗಿ ನೀವು 101 ಬಾರಿ ಪಠನೆ ಮಾಡಬೇಕು. 101 ಬಾರಿ ಪಠನೆ ಮಾಡಿದ ನಂತರ ಈ ರೀತಿಯಾಗಿ, ಅಂದರೆ ಕರ್ಪೂರ ಖಾಲಿಯಾಗಿ ಬಿಡಬಾರ್ದು. ಯಾಕಂತ ಹೇಳ್ಬಿಟ್ರೆ 3 ಕರ್ಪೂರವನ್ನು ನೀವು ಹಚ್ಚಬೇಕು. ಮೊದಲದಾಗಿ 1, ಅದರ ನಂತರ ಇನ್ನೊಂದು, ಅದರ ನಂತರ ಇನ್ನೊಂದು, 3 ಕರ್ಪೂರವನ್ನು ನೀವು ಹಚ್ಚಿದ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಒಂದು ನದಿಯಲ್ಲಿ ಬಿಟ್ಟು ಬರಬೇಕು. ಹರಿಯುವ ನದಿಯಲ್ಲಿ ಬಿಟ್ಟು ಅಲ್ಲೇ ಕೈ ಕಾಲನ್ನು ತೊಳೆದು ಹಿಂತಿರುಗದೆ ಮನಸ್ಸಲ್ಲಿ ನೀವು ಸ್ಮರಣೆ ಮಾಡ್ತಾ, ನೀವು ಇಷ್ಟಪಟ್ಟಂತಹ ನೀವು ವ್ಯಕ್ತಿ ಯಾರಿರ್ತಾರಲ್ಲ ಅವ್ರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಪುನಃ, ಅಂದರೆ ಪುನಃ ಅವ್ರನ್ನ ಸ್ಮರಣೆ ಮಾಡ್ತಾ ನೀವು ಸೀದಾ ಮನೆಗೆ ಬರಬೇಕು. ಮನೆಗೆ ಬಂದು ನಿಮಗೆ 3 ದಿನಗಳ ಒಳಗಡೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಅದು ಎಷ್ಟೇ ದೂರ ಇರಲಿ, ಎಷ್ಟೇ ಕಠಿಣವಾದ ಮನಸ್ಸವರಾಗಿರಲಿ, ಅದೆಷ್ಟೇ ದೂರ ಇರಲಿ, ಅದು ಯಾರನ್ನೇ ಪುನಃ ಇಷ್ಟಪಡ್ತಿದ್ರು ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಬಂದೇ ಬರ್ತಾರೆ. 100% ನಾನು ನಿಮಗಿದು ಗ್ಯಾರಂಟಿ ಕೊಡ್ತೀನಿ. ನೀವು ಒಂದು ಕಾರ್ಯವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾದಲ್ಲಿ ಅವ್ರು ನಿಮ್ಮ ಬಳಿ ಬಂದೇ ಬರ್ತಾರೆ. ಈ ಒಂದು ಕಾರ್ಯವನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಚಿಂತೆ ಪಡುವ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ನಾವು ಸ್ಪಂದಿಸ್ತೀವಿ. ಕರೆ ಮಾಡಿ. ನಮಸ್ಕಾರ.